ಅಲ್ಲಿ ಪೊಲೀಸರ ವೆಹಿಕಲ್ ಚೆಕಿಂಗ್ ಮಾಡ್ತಾ ಇದ್ರು. ಅದೇ ಸಮಯಕ್ಕೆ ಅದೇ ಜಾಗಕ್ಕೆ ಕಾರೊಂದು ಬಂದಿತ್ತು. ಆ ಕಾರ್ನಲ್ಲಿದ್ದ ಕೆಲ ಅಸಾಮಿಗಳು ಪೊಲೀಸರಿಗೆ ಡೌಟ್ ಬರೋ ರೀತಿ ವರ್ತಿಸಿದ್ರು. ಕಾರ್ನಲ್ಲಿ ಏನಿದೆ ಅಂತ ನೋಡೋಕೆ ಪೊಲೀಸರು ಮುಂದಾದ್ರೆ ಆ ಇಬ್ಬರು ಕಾರ್ ಬಿಟ್ಟು ಪರಾರಿಯಾಗೆ ಬಿಟ್ಟಿದ್ರು. ಹಾಗಾದ್ರೆ ಆ ಕಾರ್ನಲ್ಲಿ ಅಂಥದ್ದೇನಿತ್ತು ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಕಾರಿನಲ್ಲಿತ್ತು ಬರೋಬ್ಬರಿ 20 kg ಗಾಂಜಾ. ಪೊಲೀಸರನ್ನ ನೋಡಿ ಕಾಲ್ ಕಿತ್ತ ಗಾಂಜಾ ಪೆಡ್ಲರ್ಸ್. ಕಾರಿನ ಮೇಲೆ ಆರ್ಮಿ ಅಂತ ಸ್ಟಿಕ್ಕರ್, ಕಾರಿನ ಸುತ್ತ ಜನರ ಗುಂಪು, ಕಾರಿನ ಒಳಗಡೆ ದೊಡ್ಡದೊಂದು ಚೀಲ. ಇದೆಲ್ಲ ನೋಡ್ತಾ ಇದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಪಕ್ಕಾ ಗೊತ್ತಾಗುತ್ತೆ. ಈ ಗಲಾಟೆಗೆಲ್ಲ ಕಾರಣ ಈ ಕಾರಿನಲ್ಲಿರುವ ಚೀಲ. ಚೀಲದಲ್ಲಿ ಇರೋದು ಯಾವುದೋ ಸೊಪ್ಪಲ್ಲ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗಾಂಜಾ. ಎಸ್, ಈ ಕಾರ್ನಲ್ಲಿ ಬರೋಬ್ಬರಿ 20 kg ಗಾಂಜಾ ಪತ್ತೆಯಾಗಿದೆ. ಗಿರಿನಗರ ಬಳಿಯ ವೀರಭದ್ರ ನಗರದಲ್ಲಿ ಈ ಕಾರನ್ನ ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರು ಹಿಡಿದಿದ್ದಾರೆ. ನಾಯಂಡಹಳ್ಳಿ ಭಾಗದಿಂದ ಬರ್ತಿದ್ದ ಅನುಮಾನಾಸ್ಪದ ಬಿಳಿ ಬಣ್ಣದ ಸ್ವಿಫ್ಟ್ ಕಾರನ್ನ ಬನಶಂಕರಿ ಸಂಚಾರ ಪೊಲೀಸರು ಪರಿಶೀಲಿಸಿದಾಗ 20 kg ಗಾಂಜಾ ಚೀಲ ಪತ್ತೆಯಾಗಿದೆ. ಡ್ರೈವರ್ ಸೇರಿ 3 ಪ್ರಯಾಣ ಮಾಡ್ತಿದ್ದು ಗೊತ್ತಾಗಿದೆ. ನಂತರ ಡ್ರೈವರ್ ಬಿಟ್ಟು ಇನ್ನಿಬ್ಬರು ಸಂಶಯಾಸ್ಪದ ವ್ಯಕ್ತಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸಿಬ್ಬಂದಿಯಾದ ಮಹೇಶ್ ಎಂಬಾತರು ವಾಹನ ತಪಾಸಣೆ ಮಾಡಬೇಕಾದ್ರೆ ಸಂಶಯಾಸ್ಪದವಾಗಿ ಒಂದು ಕಾರಿನಲ್ಲಿ ಜನರ ವರ್ತನೆಯನ್ನು ಗಮನಿಸಿ ಅವ್ರನ್ನ ತಡೆದು ಬೆನ್ನತ್ತಿ ತಡೆದು ಗಾಡಿನ ನಿಲ್ಲಿಸಿ ತಪಾಸಣೆ ಮಾಡಿ ಅದರಲ್ಲಿ ಒಂದು 21.93 kg ಗಾಂಜಾ, 2.89 ಲಕ್ಷ ಕ್ಯಾಶ್, 88 ಗ್ರಾಮ್ ಬಂಗಾರ, 5 ಮೊಬೈಲು, ಈ ರೀತಿ ಅದನ್ನ ಪತ್ತೆ ಮಾಡಿರ್ತಾರೆ. ಇದೊಂದು ಉತ್ತಮ ಕಾರ್ಯ ಮಾಡಿರ್ತಾರೆ ನಮ್ಮ ಟ್ರಾಫಿಕ್. ಡ್ರೈವರ್ ನಹೀಂ ಅಹಮದ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಹೀಂಗೆ 5,000 ಬಾಡಿಗೆ ಕೊಡುವುದಾಗಿ ಕಾರು ಬುಕ್ ಮಾಡಲಾಗಿತ್ತಂತೆ. ಇಮ್ರಾನ್ ಮತ್ತು ಇನ್ನೋರ್ವ ನಹೀಂಗೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ಕಾರನ್ನ ಬಾಡಿಗೆ ತಂದಿದ್ರು ಎಂದು ನಹೀಂ ಪೊಲೀಸರ ಬಳಿ ಹೇಳಿದ್ದಾನೆ. ಇನ್ನು ಗಾಂಜಾ ಎಲ್ಲಿಂದ ಬಂತು, ಯಾರಿಗೆ ಈ ಗಾಂಜಾವನ್ನ ಕೊಡೋದಕ್ಕೆ ಹೊರಟಿದ್ರು, ಹೀಗೆ ಎಲ್ಲಾ ಆಯಾಮದಲ್ಲಿಯೂ ಸಹ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇದೀಗ ನಹೀಂ ನೀಡಿರುವ ಸ್ಟೇಟ್ಮೆಂಟ್ ಮೇಲೆ ಇನ್ನಿಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಚಾಲಕನು ಆಲ್ರೆಡಿ ನಮ್ಮ ವಶದಲ್ಲಿರ್ತಾನೆ ಹಾಗೂ ಇಬ್ಬರು ಇನ್ನಿತರ ಆರೋಪಿತರು ಗಾಡಿಯಲ್ಲಿದ್ದವರು ಪರಾರಿಯಾಗಿದ್ದಾರೆ. ಅವರನ್ನ ಪತ್ತೆ ಹಚ್ಚೋ ಕೆಲಸ ಹಾಗೂ ಕಾನೂನು ಕ್ರಮ ಕೈಗೊಳ್ಳುವ ಕೆಲಸ ಮುಂದುವರೆದಿದೆ. ಇಲ್ಲಿಂದ ತರದಾದ್ರೆ ಯಾವ ಉದ್ದೇಶಕ್ಕೆ ಆರೋಪಿ ಸಿಕ್ಕಾಗೆ ಗೊತ್ತಾಗುತ್ತೆ. ಸಿಕ್ಕಿರೋ ಚಾಲಕ ಅವನು ಕೂಡ ಇನ್ನು ವಿಚಾರಣೆ ಮಾಡ್ತಾರೆ. ಇನ್ನು ಸ್ಥಳಕ್ಕೆ ಸೋಕೋ ಟೀಮ್ ಸಹ ಬಂದು ಪರಿಶೀಲನೆ ನಡೆಸಿದೆ. ಗಿರಿನಗರ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.